ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 18ನೇ ಅಧ್ಯಾಯವಾಗಿದೆ. 18ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥದಲ್ಲಿ ನಾವು ನೋಡುವಾಗ ಅನೇಕ ವಿಷಯಗಳು ಇವೆ. ಉದಾಹರಣೆಗೆ ತಂದೆ ತಾಯಿಗಳು ತಪ್ಪು ಮಾಡುವಾಗ ಅದು ಮಕ್ಕಳಿಗೂ ಬಾಧಿಸಲ್ಪಡ್ತದಾ ಎಂಬುದಾಗಿ ನೋಡುವಾಗ ದೇವರು ಹೇಳುವಂಥ ಒಂದು ಸಂಗತಿ, ತಂದೆಗಳ ತಪ್ಪನ್ನು, ಪಾಪವನ್ನು ತಂದೆಗಳೇ ಅನುಭವಿಸಬೇಕು. ತಂದೆ ತಾಯಿಗಳ ತಪ್ಪು ದೋಷಗಳನ್ನು ತಂದೆ ತಾಯಿಗಳೇ ಅನುಭವಿಸಬೇಕು. ಅದಕ್ಕಾಗಿ ಮಕ್ಕಳಿಗೆ ಶಿಕ್ಷೆ ಆಗೋದಿಲ್ಲ. ಅವರವರು ಮಾಡಿದ ಅಪರಾಧ, ಪಾಪ, ಅವರೇ ಅದನ್ನು ಅನುಭವಿಸಬೇಕು ಅಥವಾ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು ಎಂಬುದಾಗಿ ದೇವರು ಇಲ್ಲಿ ಮುಖ್ಯವಾಗಿ ಹೇಳುವಂಥದ್ದನ್ನು ಗಮನಿಸಬಹುದು. ಬನ್ನಿ ನೋಡ್ಕೊಡೋಣ ಏನಿದೆ ಅಂತ ಹೇಳ್ಬಿಟ್ಟು. 18ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ. ಯೆಹೋವನು ಮತ್ತೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ಅಂದರೆ ಯೆಹೆಜ್ಕೇಲನ ಅಂತ ಹೇಳಿದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ನೋಡೋಣ ಹೇಗೆ ದೇವರು ಈ 18ನೇ ಅಧ್ಯಾಯದ 32 ವಚನಗಳಲ್ಲಿ ದೇವರು ಹೇಗೆ ನಮ್ಮನ್ನು ಬಲಪಡಿಸಲಿದ್ದಾನೆ ಮತ್ತು ತನ್ನ ಜನರನ್ನು ಹೇಗೆ ಬಲಪಡಿಸಿದನು ಎಂಬುದಾಗಿ ನೋಡಿಕೊಳ್ಳೋಣ. ತಂದೆಗಳು, 2ನೇ ವಚನ, ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲು ಚಳಿತು ಹೋಗಿವೆ. ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂಬ ಗಾದೆಯನ್ನು ನೀವು ಇಸ್ರಾಯೇಲ್ ದೇಶದ ವಿಷಯವಾಗಿ ಹೇಳುವುದೇಕೆ? ಪ್ರಶ್ನೆ. ಹಾಗಾದರೆ ಏನು ಹೇಳಬೇಕು, ಏನು ಮಾಡಬೇಕು? ದೇವರು 3ನೇ ವಚನದಲ್ಲಿ ಹೇಳುವಂಥದ್ದನ್ನು ಗಮನಿಸಲಿ. ನೀವು ಈ ಗಾದೆಯನ್ನು ಇಸ್ರಾಯೇಲಿನಲ್ಲಿ ಇನ್ನೂ ಎತ್ತಬೇಕಾಗುವುದಿಲ್ಲ. ಇನ್ನು ಮೇಲೆ ಹೇಳಬೇಡ್ರಿ. ಯಾಕೆ ಹೇಳಬಾರದು? ಅದಕ್ಕೆ ದೇವರು ಕೆಲವು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಮೊದಲನೇದು ಭಾಳ ಚೆನ್ನಾಗಿದೆ, ಒಳ್ಳೆಯ ಕಾರಣ. ಅದೇನೆಂದರೆ, ಎಲ್ಲರೂ, ಮಾನವರೆಲ್ಲರೂ ನನ್ನವರೇ. ಎಲ್ಲರೂ ದೇವರಿಗೆ ಸೇರಿದವರೇ. ಸಕಲ ನರಪ್ರಾಣಿಗಳು ನನ್ನವೇ. ತಂದೆ, ಮಗ ಎಲ್ಲರೂ ನನ್ನ ಸ್ವಾಧೀನದಲ್ಲಿದ್ದಾರೆ ಅಂತ ದೇವರು ಹೇಳ್ತಾರೆ. ಆದರೆ ಪಾಪ ಮಾಡುವಂಥವರು ಅವರು ಆತ್ಮಿಕವಾಗಿ ಸಾಯಲೇಬೇಕು. ಆದರೆ ದೇವರು 2 ಮಾತನ್ನು ಹೇಳಿಬಿಟ್ಟು ಅನಂತರ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಅಂದ ಹಾಗೆ ಈ 18ನೇ ಅಧ್ಯಾಯದಲ್ಲಿ ಒಂದು ಮಾತು ಭಾಳ ಸಾರಿ ರಿಪೀಟ್ ಆಗಿದೆ. ಅದು ನನಗೆ ಭಾಳ ಇಷ್ಟ. ಅದೇನಂತ ಹೇಳಿದರೆ, ಬಾಳೆ ಬಾಳುವನು. ಹೀ ವಿಲ್ ಶೋರ್ಲಿ ಲಿವ್. ಬಾಳೆ ಬಾಳುವನು. 18ನೇ ಅಧ್ಯಾಯ 9ನೇ ವಚನ, ಬಾಳೆ ಬಾಳುವನು. 18ನೇ ಅಧ್ಯಾಯ ಮತ್ತು 17ನೇ ವಚನ, ಬಾಳೆ ಬಾಳುವನು. ಮತ್ತು 18ನೇ ಅಧ್ಯಾಯ 19ನೇ ವಚನದಲ್ಲಿ ಬಾಳೆ ಬಾಳುವನು. 21ನೇ ವಚನ, ಬಾಳೆ ಬಾಳುವನು. 22ನೇ ವಚನ, ಬಾಳುವನು.
ಮತ್ತು 28ನೇ ವಚನದಲ್ಲಿ ಕೂಡ ಬಾಳೇ ಬಾಳುವನು. ಹಾಗಾದರೆ ದೇವರ ಒಂದು ಇಷ್ಟ, ದೇವರ ಒಂದು ಚಿತ್ತ, ನಾವು ಬಾಳಬೇಕು, ನಾವು ಚೆನ್ನಾಗಿರಬೇಕು. ಕೆಲವರು ಶುಭ ಅಂತ ಬರೀತಾರಲ್ವ ಪ್ರಾರಂಭದಲ್ಲಿ, ಆ ರೀತಿಯಾಗಿ ದೇವರು ಶುಭವನ್ನು ಕೋರುವ ಆತನಾಗಿದ್ದಾನೆ. ಶುಭ ಕೋರುವ ದೇವರು, ಒಳ್ಳೆಯದನ್ನು ಕೋರುವ ದೇವರು, ನಿರೀಕ್ಷೆಯ ಮೂಲನಾದ ದೇವರು. ಇಲ್ಲಿ ಕೂಡ ನಾವು ಬಾಳ ಬಯಸುವ ದೇವರು. ವಾವ್, ಗಾಡ್ ಹೂ ವಾಂಟ್ಸ್ ಅಸ್ ಟು ಲಿವ್. ಬಾಳ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಬಾಳ್ಬೇಕು, ಸಂತೋಷವಾಗಿ ಬಾಳ್ಬೇಕು, ಆತ್ಮಿಕವಾಗಿ ಬಾಳ್ಬೇಕು, ಆತನಲ್ಲಿ ಇದ್ದುಕೊಂಡವರಾಗಿ ಬಾಳ್ಬೇಕು, ಆತನಿಗಾಗಿ ಬಾಳ್ಬೇಕು. ಯಾಕಂದರೆ ಆತ ನಮಗಾಗಿ ಬಾಳುತ್ತಿರುವ ಆತನಾಗಿದ್ದಾನೆ. ದೇವರು ಎಂಥವನಾಗಿರುವನು ಅಂಥವನಾಗಿರುವನು. ದೇವರು ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬುದಾಗಿ ಹೇಳುವಾಗ ಆತನು ಒಳ್ಳೆಯವನಾಗಿರುವುದರಿಂದ ನಾವು ಆತನ ಹಾಗೆ ಇರ ಬಯಸ್ತಾನ್ರಿ. 5ನೇ ವಚನದಿಂದ 18ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದವರೆಗೆ 20 ವಿಷಯಗಳು ಅಲ್ಲಿ ಬರೆದಿವೆ. 5ರಿಂದ 9 ವಚನಗಳಲ್ಲಿ 20 ಸಂಗತಿಗಳನ್ನು ದೇವರು ಅಪೇಕ್ಷಿಸ್ತಾನೆ, ಎದುರು ನೋಡ್ತಾನೆ. ಈ 20 ಸಂಗತಿಗಳನ್ನು ದೇವರು ಎದುರು ನೋಡುವ, ಬಯಸುವ, ಹೇಳುವ ದಶಾಜ್ಞೆ ಅಲ್ಲ ಇದು. 2 ದಶಾಜ್ಞೆಗಳನ್ನು ನಾವು ನೋಡ್ತೇವೆ ರೀ. ಅಂದರೆ 20 ಸಂಗತಿಗಳನ್ನು ದೇವರು ಅಪೇಕ್ಷೆ ಪಡ್ತಾನೆ. ಆ ರೀತಿಯಾಗಿ ನಡ್ಕೊಳ್ಳುವಂಥ ವ್ಯಕ್ತಿ ಬಾಳೇ ಬಾಳುವ. ಒಂದು ವೇಳೆ ಆ ತಂದೆ ಅಥವಾ ತಾಯಿಯಾಗಿರುವಂಥ ವ್ಯಕ್ತಿ ಈ ಸಂಗತಿಗಳನ್ನು 20 ಸಂಗತಿಗಳನ್ನು ಮಾಡುವಂಥದ್ದನ್ನು ನೋಡಿ ಆ 20ರಲ್ಲಿ 20 ಮಾಡಲಿಕ್ಕಾಗದಿದ್ರು ಒಂದು 10 ಆದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡುವಾಗ 10ನೇ ವಚನದಿಂದ 13ನೇ ವಚನದಲ್ಲಿ ಆ 20 ಸಂಗತಿಗಳನ್ನು ದೇವರು 10 ಸಂಗತಿಗಳನ್ನಾಗಿ ಇಲ್ಲಿ ಮಾಡುವಂಥದ್ದನ್ನು, ಮಾಡಿಬಿಡುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಲಿಸ್ಟೇ 18ನೇ ಅಧ್ಯಾಯ 5ರಿಂದ 9 ವಚನಗಳವರೆಗೆ ಇರುವಂಥ ಆ 20 ಆಜ್ಞೆಗಳು, 20 ಸಂಗತಿಗಳನ್ನು ದೇವರು ಈಗ 10 ಸಂಗತಿಗಳನ್ನಾಗಿ ಇಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತೇವೆ ರೀ. ಸರಿ, 10 ಆದರೂ ನೀವು ಮೇನ್ ತಂದೆಗಳು 20, ಮಕ್ಕಳು ಒಂದು 10 ಆದರೂ ಅವುಗಳಲ್ಲಿ ಮಾಡಿದರೆ ಬಾಳುವನು, ಬಾಳೇ ಬಾಳುವನು. ಮಾಡಲಿಲ್ಲ, 10 ಕೂಡ ಮಾಡಲಿಲ್ಲ ಅಂದರೆ ಬಾಳಲೇ ಬಾಳನು ಎಂಬುದಾಗಿ. ಸರಿ, 10 ಬೇಡ, 20 ಆಜ್ಞೆಗಳು ಬೇಡ. 14ನೇ ವಚನದಿಂದ ಮತ್ತು ಈ 17 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಸುಮಾರು 13 ಇಲ್ಲಿರುವಂಥ 20 ಲಿಸ್ಟೇ ಇಲ್ಲಿ ಸುಮಾರು 13 ಆಗಿ ದೇವರು ಮಾಡಿಬಿಟ್ಟು, ಸರಿ, ಮಗನು ತಂದೆಯನ್ನು ನೋಡಿಬಿಟ್ಟು ಆ ರೀತಿಯಾಗಿ ತಂದೆ ಬದುಕುವಂಥದ್ದನ್ನು, ಈ 20 ಕಾರ್ಯಗಳನ್ನು ಕೈಕೊಂಡು ನಡೆಯದ ತಂದೆಯನ್ನು ಮಗನು ಅಥವಾ ಮಗಳು ನೋಡಿಬಿಟ್ಟು ಭಯಪಟ್ಟುಬಿಟ್ಟು 14ನೇ ವಚನ 18ನೇ ಅಧ್ಯಾಯ, ತಂದೆಯು ಮಾಡಿದ ಪಾಪಗಳನ್ನೆಲ್ಲ ಕಂಡು ಭಯಪಟ್ಟು
ಇಂಥ ಕಾರ್ಯಗಳನ್ನು ನಾನು ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅದರಲ್ಲಿ ಒಂದು 13 ಸಂಗತಿಗಳನ್ನಾದರೂ ಮಕ್ಕಳು ಮಾಡಿದರೆ ದೇವರು ಹೇಳ್ತಾರೆ, ಅಂಥವರು ಸಾಯುವುದಿಲ್ಲ ಧರ್ಮದ ನಿಮಿತ್ತ. 17ನೇ ವಚನ ಕೊನೆ ಭಾಗ, ಬಾಳೇ ಬಾಳುವರು, ಬಾಳೇ ಬಾಳುವರು ಎಂಬುದಾಗಿ ದೇವರು ಹೇಳುವಂಥದ್ದನ್ನು ಗಮನಿಸ್ತೇವ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ದುಷ್ಟನ ಬಗ್ಗೆ ಮತ್ತು ಶಿಷ್ಟನ ಬಗ್ಗೆ ಒಂದು ಮಾತು ಹೇಳುವಂಥದ್ದು ಭಾಳ ಚೆನ್ನಾಗಿದೆ. 18ನೇ ಅಧ್ಯಾಯ 20ನೇ ವಚನ, ದುಷ್ಟನು ತನ್ನ ದುಷ್ಟತನದಲ್ಲಿ ಸಾಯಬೇಕು. ಒಂದು ವೇಳೆ ದುಷ್ಟನು ತಾನು ಮಾಡ್ತಿದ್ದಂಥ ಪಾಪಗಳನ್ನೆಲ್ಲ ಬಿಟ್ಟುಬಿಟ್ಟು ದೇವರ ಆಜ್ಞೆಗಳನ್ನು ಕೈಕೊಂಡ್ರೆ ಏನಾಗ್ಬೋದು? ಅವನು ಸಾಯೋದಿಲ್ಲ, ಬಾಳೇ ಬಾಳುವ. ಯಾರು? ದುಷ್ಟನು. ದುಷ್ಟನು ಈಗ ಶಿಷ್ಟನಾಗಿಬಿಟ್ಟಿದ್ದಾನೆ, ಬಾಳೇ ಬಾಳುವ. ಶಿಷ್ಟನಾಗಿದ್ದಾನಂತ ಹೇಳ್ಬಿಟ್ಟು ಅಲ್ಲಿ ಬರೆದಿಲ್ಲ, ಆದರೆ ಆ ದುಷ್ಟನು ಈಗ ಬಾಳುವಂಥ ಒಂದು ನಿರೀಕ್ಷೆಗೆ ಪಾತ್ರನಾಗಿದ್ದಾನೆ. ಆದರೆ ಅವನು ಎಷ್ಟೊಂದು ಪಾಪ ಮಾಡಿದ್ದಾನಲ್ಲ ಗತಕಾಲದಲ್ಲಿ, ಅದರ ಬಗ್ಗೆ 22ನೇ ವಚನ, 18-22. ಅವನು ಅಂದರೆ ದುಷ್ಟನು ಮಾಡಿದ ಯಾವ ಅಪರಾಧವೂ ಅವನ ಲೆಕ್ಕಕ್ಕೆ ಸೇರಿಸಲ್ಪಡುವುದಿಲ್ಲ. ವಾವ್! ಅವನು ಮಾಡುತ್ತಿರುವ ನೀತಿಯಿಂದಲೇ, ಸದ್ಧರ್ಮದಿಂದಲೇ ಅವನು ಬಾಳುವನು. ಪಾಸ್ಟ್ ಈಸ್ ಪಾಸ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅವನ ಹಿಂದಿನದೆಲ್ಲ ದೇವರು ಲೆಕ್ಕಕ್ಕೆ ನಾನು ತಗೊಳ್ಳೋದಿಲ್ಲ, ದುಷ್ಟನ ತಪ್ಪು ದೋಷಗಳನ್ನು ಎಂಬುದಾಗಿ ಹೇಳ್ತಾನೆ. ಗುಡ್ ನ್ಯೂಸ್ ಅದು. ಆದರೆ ಯಾಕೆ ದೇವರು ಆ ರೀತಿಯಾಗಿ ಹೇಳುವಂಥದ್ದು? ದುಷ್ಟನ 23ನೇ ವಚನ ಭಾಳ ಚೆನ್ನಾಗಿದೆ ನೋಡ್ರಿ. 18ನೇ ಅಧ್ಯಾಯ 23ನೇ ವಚನ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸ್ವಲ್ಪ ಆದರೂ ಸಂತೋಷ ಉಂಟೋ? ಇಲ್ಲ. ಹಾಗಾದರೆ ದೇವರ ಸಂತೋಷ ಏನು? ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ವಾವ್! ಇನ್ನೊಂದು ಸಾರಿ ಓದ್ತೀನಿ. 18ನೇ ಅಧ್ಯಾಯ 23ನೇ ವಚನ, ಯೆಹೆಜ್ಕೇಲ್ ಗ್ರಂಥ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದಿ ಹ್ಯಾಪಿನೆಸ್ ಆಫ್ ಗಾಡ್. ದೇವರ ಸಂತೋಷ ಏನ್ರಿ? ದುಷ್ಟರು, ಪಾಪಿಗಳು ಪಾಪವನ್ನು ಬಿಟ್ಟು ಬಾಳುವುದೇ. ಆದರೆ ಶಿಷ್ಟನು, ಒಳ್ಳೆಯವನು, ನೀತಿವಂತನು, ವಿಶ್ವಾಸಿ ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮವನ್ನು ಮಾಡಿ ದುಷ್ಟನು ನಡೆಸುವ ದುರಾಚಾರಗಳನ್ನೆಲ್ಲ ನಡೆಸಿದರೆ ಏನಾಗ್ತದೆ? ಅವನು ಈಗಾಗಲೇ ಮಾಡಿದ ಸುಕೃತ್ಯಗಳು ಅವನ ಲೆಕ್ಕಕ್ಕೆ ಸೇರಿಸಲ್ಪಡುವುದಿಲ್ಲ. ಹಾಗಾದರೆ ಸುಮಾರು 10, 20, 30 ವರ್ಷಗಳಿಂದ ಒಳ್ಳೆಯದು ಶಿಷ್ಟತನ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸುಕೃತ್ಯಗಳು ಮಾಡ್ಕೊಂಡು ಬಂದಿದ್ದಾನೆ. ಬಹುಶಃ 30 ವರ್ಷಗಳಲ್ಲಿ 1 ಲಕ್ಷ ಸುಕೃತ್ಯಗಳನ್ನು, ಯಾಕಂದ್ರೆ ಇವನು ಶಿಷ್ಟನು, ಇವನು ಮಾಡ್ಕೊಂಡು ಬಂದಿದ್ದಾನೆ. ಅವನು ಆ ಶಿಷ್ಟತನವನ್ನು ಬಿಟ್ಟು, ಆ 1 ಲಕ್ಷ ಸುಕೃತ್ಯಗಳನ್ನು ಬಿಟ್ಟು ಅಧರ್ಮವನ್ನು ಮಾಡಿ ದುಷ್ಟನು ಯಾವ ರೀತಿಯಾಗಿದ್ದಾನೆ ಆ ರೀತಿಯಾಗಿ ದುರಾಚಾರಗಳನ್ನು ನಡೆಸಿದರೆ ಅವನು ತನ್ನ ಅಪರಾಧದಿಂದಲೇ ಸಾಯುವನು. ಅವನ 1 ಲಕ್ಷ ಸುಕೃತ್ಯಗಳು ನೆನಪಿಗೆ ಲೆಕ್ಕಕ್ಕೆ ಬರೋದಿಲ್ಲ ಅಂತ್ರಿ. ಹಾಗಾದರೆ ಆ ದುಷ್ಟನು 1 ಲಕ್ಷ ದುಷ್ಕೃತ್ಯಗಳನ್ನು ಮಾಡಿದ್ನಲ್ಲ, ಅದು ನೆನಪಿಗೆ ಬರ್ತದ? ಅದು ನೆನಪಿಗೆ ಬರೋದಿಲ್ಲ. ಅವನು ಅದನ್ನು ಬಿಟ್ಟುಬಿಟ್ಟು, ದುಷ್ಕೃತ್ಯಗಳನ್ನು ಬಿಟ್ಟುಬಿಟ್ಟು
ದೇವರ ಆಜ್ಞೆಗಳಲ್ಲಿ ನಡೀತಾ ಇದ್ದರೆ ಆಶ್ಚರ್ಯ ಅಲ್ವಾ? ಈ ರೀತಿಯಾಗಿ ಕೇಳಿದ ಮೇಲೆ 25ನೇ ವಚನ ಕರ್ತನ ಕ್ರಮ ಸಮ ಅಲ್ಲ, ಇದು ಸರಿ ಇಲ್ಲ, ದಿಸ್ ಈಸ್ ನಾಟ್ ಫೇರ್ ಅಂತ ನಮಗೆ ಅನಿಸ್ತದೆ. ಅದಕ್ಕೆ ದೇವರು ಹೇಳೋದು ಇಲ್ಲ, ಇದು ಸರಿನೇ ಅಂತ ಹೇಳ್ಬಿಟ್ಟು ಕನ್ಕ್ಲೂಷನ್ ದೇವರು 31-32ನೇ ವಚನದಲ್ಲಿ ಹೇಳುವಂಥ ಮಾತು. 18ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಕನ್ಕ್ಲೂಷನ್ ದೇವರು ಹೇಳುವಂಥದ್ದು, ನಾನು ನಿಮಗೆ ತೀರ್ಪು ಮಾಡುವೆನು. 30ನೇ ವಚನದ ಕೊನೆ ಭಾಗ, ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ರಿಪೆಂಟ್, ತಿರುಗಿಕೊಳ್ಳ್ರಿ, ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡ್ರಿ. ಇದು ಜನರಲ್ ಆಗಿ ದೇವರು ಹೇಳೋದು. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು, ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಹೌದು, ದೇವರು ಸಾರ್ವತ್ರಿಕವಾದಂಥ ಒಂದು ಕರೆ, ಯೂನಿವರ್ಸಲ್ ಕಾಲ್ ಏನಂದರೆ ನಿಮ್ಮ ಹೃದಯ ಸ್ವಭಾವ ಇದು ಹೊಸದಾಗಿ ಮಾಡಿಕೊಳ್ಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಆ ಒಂದು ಸಹಾಯ ಸಿಗಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಹೃದಯವನ್ನು, ಸ್ವಭಾವವನ್ನು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ. 2 ಕೊರಿಂಥ 5 ಪ್ರಕಾರ ದೇವರು 32ನೇ ವಚನದಲ್ಲಿ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ. ರಿಪೆಂಟೆನ್ಸ್ ಲೀಡ್ಸ್ ಟು ಲೈಫ್ ಆ್ಯಂಡ್ ಲೈಫ್ ಇನ್ ಗಾಡ್. ಮಾನಸಾಂತರವು ದೇವರಲ್ಲಿ ಜೀವಕ್ಕೆ ಬಾಳಿಗೆ ನಡೆಸುವಂಥದ್ದಾಗಿದೆ. ಇದು ದೇವರ ಸಂತೋಷ, ದೇವರ ಇಷ್ಟ. ಯೆಹೆಜ್ಕೇಲ್ ಗ್ರಂಥ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.